ಮುಳ್ಳುಹಂದಿಯ ಡೆಡ್ಲಿ ಅಟ್ಯಾಕಿಗೆ ಚಿರತೆ ಸಾವನ್ನಪ್ಪಿದೆ. ಮುಳ್ಳುಹಂದಿ ಬೇಟೆಯಾಡೋದಕ್ಕೆ ಹೋಗಿದ್ದ ಚಿರತೆ ಪ್ರಾಣ ರಕ್ಷಣೆಗೆ ಪ್ರತಿದಾಳಿ ಜೀವ ಉಳಿಸಿಕೊಂಡ ಮುಳ್ಳುಹಂದಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯಲ್ಲಿ ಅನಿರೀಕ್ಷಿತ ಘಟನೆ. ಮುಳ್ಳುಹಂದಿಯ ಡೆಡ್ಲಿ ಅಟ್ಯಾಕಿಗೆ ಚಿರತೆ ಸಾವು. ಮುಳ್ಳುಹಂದಿ ಬೇಟೆಯಾಡೋದಕ್ಕೆ ಹೋಗಿದ್ದ ಚಿರತೆ ಪ್ರಾಣ ರಕ್ಷಣೆಗೆ ಪ್ರತಿದಾಳಿ ಜೀವ ಉಳಿಸಿಕೊಂಡ ಮುಳ್ಳುಹಂದಿ. ಪ್ರಕೃತಿಯಲ್ಲಿ ಈ ತರಹದ ಘಟನೆಗಳು ಅಪರೂಪ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯಲ್ಲಿ ಅನಿರೀಕ್ಷಿತ ಘಟನೆ. ಗುಂಡ್ಲುಪೇಟೆ ತಾಲೂಕಿನ ರಂಗನಬೆಟ್ಟದಲ್ಲಿ ಘಟನೆ. ಮುಳ್ಳುಹಂದಿ ಹೇಳಿ ಕೇಳಿ ವೆಜಿಟೇರಿಯನ್. ಹಂದಿಯ ತೀಕ್ಷ್ಣವಾದ ಮುಳ್ಳಿನೇಟಿಗೆ ಸಿಲುಕಿ ವಿಲವಿಲನೆ ಒದ್ದಾಡಿ ಚಿರತೆ ಸಾವನ್ನಪ್ಪಿದೆ. ಹಸಿವಿನಿಂದ ಮುಳ್ಳುಹಂದಿ ಮೇಲೆರಗಿದ್ದ ಚಿರತೆ ಒಂದು ವ್ಯಾಘ್ರ. ರಕ್ಷಣೆಗಾಗಿ ಮುಳ್ಳುಹಂದಿ ರಿವರ್ಸ್ ಅಟ್ಯಾಕ್ ಮಾಡಿ ನೋಡಿ, ಪ್ರತಿದಾಳಿ ಮನುಷ್ಯನನ್ನು ಉಳಿಸುತ್ತೆ ಅನ್ನೋದಕ್ಕೊಂದು ನಿದರ್ಶನ. ಚಿರತೆ ಎದೆ ಭಾಗಕ್ಕೆ ಅದರ ತಾಕಿದ ಹಂದಿಯ ತೀಕ್ಷ್ಣವಾದ ಮುಳ್ಳುಗಳು ಅದರಿಂದ ವಿಲವಿಲನೆ ಒದ್ದಾಡಿ ಸತ್ತು ಹೋಗಿದೆ. ಮುಳ್ಳುಹಂದಿಯ ಡೆಡ್ಲಿ ಅಟ್ಯಾಕಿಗೆ ಚಿರತೆ ಸಾವು. ಮುಳ್ಳುಹಂದಿ ಬೇಟೆಯಾಡೋದಕ್ಕೆ ಹೋಗಿದ್ದ ಚಿರತೆ ಯಾವ ಪ್ರಜಾತಿ ಎನ್ನುವಂತಹದ್ದು ಪ್ರಶ್ನೆ ಆಗೋದಿಲ್ಲ. ನಿಮ್ಮ ಪ್ರತೀಕಾರದ ರೀತಿ ಮತ್ತು ಸ್ವರೂಪ ಹೆಂಗಿರುತ್ತೆ, ಎದುರಾಳಿಯ ತೋಳ್ಬಲ ತುಂಬ ದಪ್ಪದಾಗಿದೆ, ಭಾರಿ ಗಟ್ ಮನುಷ್ಯ ಅಂಥೇಳಿ ನೀವು ಹೆದರಿ ಕೂತಿದ್ದೇ ಆದಲ್ಲಿ ನೀವು ದುರ್ಬಲರಾಗ್ತೀರಿ. ನೋಡಿ, ಚಿರತೆ ಎನ್ನುವಂಥ ವ್ಯಾಘ್ರ ನಿಸರ್ಗದಲ್ಲಿ ಅದಕ್ಕೆ ಅದರದೇ ಆದಂಥ ಒಂದು ವರ್ಚಸ್ಸಿದ್ದಾವೆ. ಮುಳ್ಳುಹಂದಿ ಕೇವಲ ಅದರ ಶರೀರದಲ್ಲಿ ಒಂದಷ್ಟು ನಿಸರ್ಗವೇ ಕೊಟ್ಟಿರತಕ್ಕಂತಹ ಡಿಫೆನ್ಸ್ ಸಿಸ್ಟಮ್ ಅದು. ಅದಕ್ಕೆ ಯಾವುದಾದ್ರೂ ಪ್ರಾಣಿಗಳು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅದರ ಮೈಯನ್ನು ಕೊಡವಿಕೊಳ್ಳುತ್ತೆ. ತಕ್ಷಣ ಅದರ ಮೈ ಮೇಲಿದ್ದಂತಹ ಮುಳ್ಳುಗಳು ಎದುರಾಳಿಯ ಎದೆಯನ್ನು ತಾಕುತ್ತೆ. ಅದರ ಅರ್ಥ ಪ್ರತಿ ಬಾರಿ ಇದು ವರ್ಕೌಟ್ ಆಗಬೇಕು ಅಂತೇನೂ ಇಲ್ಲ. ಕೆಲ ಚಿರತೆಗಳು ಹಸಿವಿನಿಂದ ದಾಹದಿಂದ ಬಂದು ಎಷ್ಟು ಮುಳ್ಳು ಚುಚ್ಚಿದ್ರೂ ಕೂಡ ಕೊನೆಗೆ ಅದರ ಬಾಯಿ ಹಾಕುತ್ತೆ. ಆದರೆ ಈ ವಿಚಾರದಲ್ಲಿ ಚಿರತೆ ಸಾವನ್ನಪ್ಪಿದೆ. ಮುಳ್ಳುಹಂದಿಯನ್ನು ಬೇಟೆ ಮಾಡೋದಕ್ಕೆ ಗುಂಡ್ಲುಪೇಟೆಯ ರಂಗನಬೆಟ್ಟದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಹಂದಿಯ ತೀಕ್ಷ್ಣವಾದ ಮುಳ್ಳಿನೇಟಿಗೆ ಸಿಲುಕಿ ವಿಲವಿಲನೆ ಒದ್ದಾಡಿ ಚಿರತೆ ಸಾವನ್ನಪ್ಪಿದೆ. ಹಸಿವಿನಿಂದ ಮುಳ್ಳುಹಂದಿ ಮೇಲೆರಗಿದ್ದ ಚಿರತೆ. ಇನ್ನು ರಕ್ಷಣೆಗಾಗಿ ಮುಳ್ಳುಹಂದಿ ರಿವರ್ಸ್ ಅಟ್ಯಾಕ್ ಮಾಡ್ತು. ಚಿರತೆಯ ಎದೆ ಭಾಗಕ್ಕೆ ತಾಕಿದ ಹಂದಿಯ ತೀಕ್ಷ್ಣವಾದ ಮುಳ್ಳುಗಳು, ಅದರಿಂದ ಮುಳ್ಳುಹಂದಿ ಸಾವನ್ನಪ್ಪಿದೆ. ನಿಜಕ್ಕೂ ಕೂಡ ಇದು ಪ್ರಕೃತಿಯಲ್ಲಿ ಅತ್ಯಂತ ಅಪರೂಪದ ದೃಶ್ಯ ಇದು. ಕೆಲವೊಮ್ಮೆ 2-3 ಮುಳ್ಳು ತಾಕ್ತಾ ಇದ್ದ ಹಾಗೆ ಚಿರತೆಗಳು, ಸಿಂಹಗಳು, ಹುಲಿಗಳು ಮುಳ್ಳುಹಂದಿನ ಬಿಟ್ಟು ಹೋಗುತ್ತೆ. ಸೊ ಈ ಘಟನೆಯ ಬಗ್ಗೆ ಒಂದು ಸ್ವಲ್ಪ ಬೇರೆ ತರಹದ್ದು, ಬೇರೆ ಪ್ರಾಣಿಗಳು ಚಿರತೆಗೆ ಹೆದರಬಾರದು ಅನ್ನೋ ಸಂದೇಶ ಆಯಿತು. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ರಂಗನಬೆಟ್ಟದಲ್ಲಿ ಮುಳ್ಳುಹಂದಿ ಬೇಟೆಯಾಡೋದಕ್ಕೆ ಹೋದಂತಹ ಚಿರತೆಯೊಂದು ಪ್ರಾಣ ಕಳೆದುಕೊಂಡಿದೆ. ತನ್ನ ರಕ್ಷಣೆಗಾಗಿ ಮುಳ್ಳುಹಂದಿ ಮಾಡಿದ ಪ್ರತಿದಾಳಿಯಿಂದ ಅದರ ಮುಳ್ಳುಗಳು ಚಿರತೆಯ ಎದೆಗೆ ಬಲವಾಗಿ ತಗುಲಿದೆ. ಇನ್ನು ಹೃದಯಕ್ಕೆ ಮುಳ್ಳು ತಗುಲಿದ ಕಾರಣ ತೀವ್ರ ಆಂತರಿಕ ರಕ್ತಸ್ರಾವವಾಗಿ ಚಿರತೆ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯಲ್ಲಿ ಈ ಅನಿರೀಕ್ಷಿತ ಘಟನೆ ಸಂಭವಿಸಿದ್ದು, ಕಾಡಿನ ಕ್ರೂರ ಬೇಟೆಗಾರ ಚಿರತೆಯೊಂದು ತನ್ನ ಆಹಾರಕ್ಕಾಗಿ ನಡೆಸಿದ ಪ್ರಯತ್ನವೇ ಅದಕ್ಕೆ ಮುಳುವಾದ ಘಟನೆ ಗುಂಡ್ಲುಪೇಟೆ ತಾಲೂಕಿನ ರಂಗನಬೆಟ್ಟದಲ್ಲಿ ನಡೆದಿದೆ. ಕಾಡಿನಲ್ಲಿ ಪ್ರಾಣಿಗಳ ನಡುವೆ ಕಾದಾಟ ಉಂಟಾಗುವುದು ಸಹಜ. ಹುಲಿ, ಸಿಂಹ, ಚಿರತೆಗಳು ಹಾಗೂ ಆನೆಗಳ ಮೇಲೆ ಅಷ್ಟು ವಿಪರೀತವಾದ ಸುಲಭದಲ್ಲಿ ದಾಳಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಇದೀಗ ಚಿಕ್ಕ ಮುಳ್ಳುಹಂದಿಯೊಂದು ಚಿರತೆಯನ್ನು ಸೋಲಿಸಿ ಕೊಂದಿದೆ. ಮುಳ್ಳುಹಂದಿಯನ್ನು ಬೇಟೆಯಾಡೋದಕ್ಕೆ ಹೋದ ಚಿರತೆಯು ಹಂದಿಯ ತೀಕ್ಷ್ಣವಾದ ಮುಳ್ಳಿನೇಟಿಗೆ ಸಿಲುಕಿ ವಿಲವಿಲನೆ ಒದ್ದಾಡಿ ಪ್ರಾಣವನ್ನು ಬಿಟ್ಟಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯ ರಂಗನಬೆಟ್ಟದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಹಸಿವಿನಿಂದ ಬಂದಿದ್ದ ಚಿರತೆಯೊಂದು ಮುಳ್ಳುಹಂದಿಯನ್ನು ಕಂಡ ಕೂಡಲೇ ಅದರ ಮೇಲೆರಗಿದೆ. ಆದರೆ ತನ್ನ ರಕ್ಷಣೆಗಾಗಿ ಮುಳ್ಳುಹಂದಿ ರಿವರ್ಸ್ ಅಟ್ಯಾಕ್ ಮಾಡಿದಾಗ ಅದರ ತೀಕ್ಷ್ಣವಾದ ಮುಳ್ಳುಗಳು ಚಿರತೆಯನ್ನು ತಾಕಿ ಚಿರತೆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.